ಸೀಟು ಬಿಟ್ಟುಕೊಡೋದಕ್ಕೆ ಸಿದ್ದು ಕಂಡೀಷನ್. ಪರಮ್ಗೆ ಸಿಎಂ ಪಟ್ಟ ಸಿಗುತ್ತಾ? ಸಿದ್ದರಾಮಯ್ಯನವರು ಸೀಟು ಬಿಟ್ಟು ಕದಲಿದರೆ ಪರಮ ಬಂದು ಕೂತ್ಕೋತಾರ? ಸೀಟು ಬಿಟ್ಟುಕೊಡೋದಕ್ಕೆ ಸಿಎಂ ಕಂಡೀಷನ್. ಪರಮ್ಗೆ ಜಾಕ್ಪಾಟ್. ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತಾಸ್ತ್ರದ ಬಿರುಗಾಳಿ ಎದ್ದಿದೆ. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಭಾರಿ ಷರತ್ತನ್ನು ಹಾಕಿದ್ದಾರೆ. ಮುಂದಿನ ಸಿಎಂ ಪರಮೇಶ್ವರ್ ಆಗಲಿ ಎಂದ್ರ ಹಾಗಾದ್ರೆ ಸಿದ್ದರಾಮಯ್ಯ, ನಾನು ಸ್ಥಾನ ಬಿಡೋದಕ್ಕೆ ರೆಡಿ, ಆದ್ರೆ ಪರಮೇಶ್ವರ್ ಸಿಎಂ ಆಗಲಿ. ಹೈಕಮಾಂಡ್ ಮುಂದೆ ದಲಿತಾಸ್ತ್ರ ಪ್ರಯೋಗಿಸಿದ್ರ ಸಿದ್ದರಾಮಯ್ಯ. ಸಿದ್ದು ಪರಮ ನಡುವೆ ಫಿಕ್ಸ್ ಆಯಿತು ಸೀಕ್ರೆಟ್ ಡೀಲು. ರಾಹುಲ್ ಹೇಳಿದ್ರೆ ಕುರ್ಚಿಯಿಂದ ಇಳಿಯೋದಕ್ಕೆ ಸಿಎಂ ರೆಡಿ ಅಂತೆ. ದಲಿತ ಸಿಎಂ ಆದ್ರೆ ಮಾತ್ರ ಮರಳಿ ಅಧಿಕಾರ ಎಂಬ ಹೊಸ ವಾದ ಶುರುವಾಗಿದೆ. ಹೈಕಮಾಂಡ್ ಮುಂದೆ ಹೊಸ ಭರವಸೆ ಶುರು ಮಾಡಿದ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ನ ದಲಿತ ಪರ ನಿಲುವನ್ನೇ ಅಸ್ತ್ರವಾಗಿ ಬಳಸ್ಕೋತಾರ ಸಿಎಂ ಸಿದ್ದರಾಮಯ್ಯ. ಕುರ್ಚಿ ಬಿಟ್ಟರು ಕಿಂಗ್ ಮೇಕರ್ ಆಗಿ ಉಳಿಯೋದಕ್ಕೆ ಸಿದ್ದು ಮಹಾ ಕಸರತ್ತು ಮಾಡ್ತಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಟೆಂಪಲ್ಗಳಿಗೆ ಹೋಗಿ ಮಾಡಿದ ವರೇಣ್ಯ ಶರಣ್ಯಗಳ ಅವಸ್ಥೆ ಏನು? ದೇವರ ಮುಂದೆ ಮಾಡಿದ ಪ್ರಾರ್ಥನೆಗಳು ಫಲಿಸ್ತಾ ಇಲ್ವಾ? ಡಿಕೆ ಶಿವಕುಮಾರ್ ಕಳೆದ ಬಾರಿ ಡೆಲ್ಲಿಗೆ ಹೋದ್ರು. ನಿರಂತರವಾಗಿ 1.5 ಗಂಟೆಗಳಷ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಕೂತ್ಕೊಂಡು ಮಾತನಾಡ್ಕೊಂಡು ಬಂದ್ರು. ಹೋಗಬೇಕಾದ್ರೆ ಗಾಂಭೀರ್ಯ ಮುಖ, ಬರಬೇಕಾದ್ರೆ ಡಿಕೆ ಮುಖದಲ್ಲೊಂದು ಕ್ಷಾತ್ರ ತೇಜಸ್ಸು ಕಾಣ್ತಾ ಇತ್ತು. ಕ್ಷಾತ್ರ ತೇಜಸ್ಸು, ಗೆದ್ದು ಬೀಗಿದ ಒಂದು ತೇಜಸ್ಸು ಅವರ ಮುಖದಲ್ಲಿ ಕಾಣ್ತಾ ಇತ್ತು. ಹಾಗಾದ್ರೆ ಈಗ ಸಿದ್ದರಾಮಯ್ಯ ತನ್ನ ವರಸೆಯನ್ನ ಬದಲಿಸ್ಕೊಂಡ್ರ? ಡಿಕೆ ಶಿವಕುಮಾರು ಸಿದ್ದರಾಮಯ್ಯನವರು ಎದುರು ಬದಲಾದ್ರೆ ಮುಖಗಳಲ್ಲಿ ನಗು ಇರ್ತವೆ. ಯಾಕೆ ಸಿಎಂ ಸ್ಥಾನ ಬಿಟ್ಟು ಕೊಡಬೇಕಾದ್ರೆ ಮನಸ್ಸು ಕಾಣಿಸ್ತಾ ಇಲ್ಲ ಅಥವಾ ಮನಸ್ಸು ತೋರಿಸ್ತಾ ಇಲ್ಲ ಸಿದ್ದರಾಮಯ್ಯ? ಎಲ್ಲೋ ಒಂದು ಕಡೆ ಒಕ್ಕಲಿಗ ವರ್ಸಸ್ ಕುರುಬ ಶೀತಲ ಸಮರ ಶುರುವಾಗಿದೆಯಾ? ಸರಿ, ನಾನು ಬಿಟ್ಕೊಡ್ತೀನಿ ನನ್ನ ಸ್ಥಾನವನ್ನ, ಆದ್ರೆ ಶಂಕದಿಂದಲೇ ತೀರ್ಥ ಬರಬೇಕು. ಅವರು ಇವರು ಹೇಳಿದ್ರೆ ನಾನು ಕೇಳಲ್ಲ. ಶಂಕ ಅಂದ್ರೆ ಯಾರು? ರಾಹುಲ್ ಗಾಂಧಿ. ಯಾರೋ ಹೇಳ್ತಾರೆ, ಇನ್ಯಾರೋ ಹೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ಪೀಠವನ್ನ ಬಿಟ್ಟುಕೊಡೋದಕ್ಕೆ ನಾನು ತಯಾರಲ್ಲ. ನನಗೆ ಶಂಕದಿಂದಲೇ ಬರಬೇಕು ತೀರ್ಥ. ರಾಹುಲ್ ಗಾಂಧಿ ಒಂದು ವೇಳೆ ನನ್ನ ಬಳಿ ಈ ಅಪೇಕ್ಷೆಯನ್ನ ಇಟ್ಟರೆ ನಾನು ಸ್ಥಾನನ ಬಿಡ್ತೀನಿ. ಆದ್ರೆ ಅದಕ್ಕೊಂದು ಕಂಡೀಷನ್ ಇದೆ. ದೆರ್ ಈಸ್ ಒನ್ ಕಂಡೀಷನ್. ಅದೇನಪ್ಪ? ರಾಜ್ಯದ ದಲಿತ ಸಿಎಂ ಆಗಬೇಕು. ಈ ರಾಜ್ಯವನ್ನ ಒಕ್ಕಲಿಗರು ಆಳಿದ್ದಾರೆ, ಈ ರಾಜ್ಯವನ್ನ ಲಿಂಗಾಯತರು ಆಳಿದ್ದಾರೆ, ಈ ರಾಜ್ಯವನ್ನ ಬ್ರಾಹ್ಮಣ ಆಳಿದೆ. ಯಾಕೆ ದಲಿತರ ಆಳಬಾರದು? ಈ ತರಹದ್ದೊಂದು ಅಸ್ತ್ರ ಹೈಕಮಾಂಡ್ ನಾಯಕರ ಅಂಗಳಕ್ಕೆ ತಂದಿಟ್ರೆ ಆ ಅಸ್ತ್ರವನ್ನ ಪ್ರಾಯೋಗಿಕ ಮಾಡೋದಕ್ಕೆ ಹೈಕಮಾಂಡ್ ನಾಯಕರಿಗೆ ಸವಾಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣಾವಧಿ ಸಿಎಂ ಆಗಿರ್ತಾರೆ. ಪರಮ್ಗೆ ಜಾಕ್ ಪಾಟು ಒಡೆಯುತ್ತಾ ಅನ್ನೋದ್ರ ಮುಂದೆ ಒಂದು ಕ್ವಶನ್ ಮಾರ್ಕ್ ಇದೆ. ಆಗೋದಿಲ್ಲ ಅದು. ಹೈಕಮಾಂಡ್ ನಾಯಕರಿಗೆ ಅದೊಂದು ಹಾರಿಬಲ್ ಚಾಲೆಂಜ್ ಆಗಿ ಕಾಡುತ್ತೆ. ಸಿಎಂ ಪಟ್ಟ ಬದಲಾಗುತ್ತೆ ಅಂತ ಹೇಳಿದಾಗ ದಲಿತ ಸಿಎಂ ಆಗಬೇಕು ಅನ್ನೋ ಕಂಡೀಷನ್ ಮುಂದೆ ಹೈಕಮಾಂಡ್ ನಾಯಕರು ತಲೆ ಆಗಲೇಬೇಕು. ಆಗುತ್ತೆ ಅನ್ನೋದಕ್ಕೂ ಆಗದೆ, ಆಗಲ್ಲ ಅನ್ನೋದಕ್ಕೂ ಆಗದೆ ತಲೆ ಕೆಡಿಸ್ಕೊಬಿಡ್ತಾರಾಗ ಹೈಕಮಾಂಡ್ ನಾಯಕರು. ಇದನ್ನ ಪ್ರಾಕ್ಟಿಕಲ್ ಆಗಿ ತರೋದಕ್ಕೆ ಕಷ್ಟ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಈ ಪವರ್ ಶೇರಿಂಗ್ ಅನ್ನೋದು ಸಮಾಧಿ ಸೇರುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಎಲ್ಲೋ ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ಮತ್ತೆ ಜೀವ ಪಡೆದುಕೊಳ್ತು. ಈಗ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಮುಂದಿಟ್ಟಿರ್ತಕ್ಕಂಥ ಅತ್ಯಂತ ಸಾಹಸಮಯ ಸಾಲು, ದಲಿತ ಸಿಎಂ ಆದ್ರೆ ನಾನು ಸೀಟು ಬಿಟ್ಟುಕೊಡ್ತೀನಿ. ಏನಿದು ಪೊಲಿಟಿಕಲ್ ಸ್ಟ್ರಾಟಜಿ ಇದು? ಸೈಲ್ ಏನು ಈಗಾಗಲೇ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋಂಥದ್ದು. ಮೇ 15ನೇ ತಾರೀಕೊಳಗೆ ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಮತ್ತು ನಾಯಕತ್ವ ಬದಲಾವಣೆ ಆಗುತ್ತೆ ಎಂಬುದು ಕೂಡ ಈಗ ಚರ್ಚೆ ಆಗ್ತಾ ಇರೋಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿ ಕೆ ಶಿ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಒಂದಷ್ಟು ಕಂಡೀಷನ್ಗಳನ್ನು ಕೂಡ ಹಾಕಿರೋಂಥದ್ದು. ಅಂದರೆ ಒಂದು ವೇಳೆ ಸಿಎಂ ಪಟ್ಟ ಬದಲಾವಣೆ ಆಗದೇ ಇದ್ದರೆ ನಮ್ಮ ಪರ ಇರುವಂಥ ಶಾಸಕರಾಗಿರ್ಬೋದು ಮತ್ತು ಏನು ಅವ್ರು ಹೇಳಿಕೆಗಳು ಕೊಡ್ತಾರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಹೇಳಿರೋಂಥದ್ದು. ಇದರಿಂದಾಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿಸೋ ಅವಕಾಶ ಮಾಡಿಕೊಡಿ ಅಂತ ಕೂಡ ಕಳೆದ 2 ದಿನಗಳಿಂದ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿ ಹೋಗಿ ಒತ್ತಾಯಗಳನ್ನು ಹಾಕಿರೋಂಥದ್ದು. ಇದರ ನಡುವೆ ಇನ್ನೊಂದು ವಿಚಾರ ಮುನ್ನೆಲೆಗೆ ಬಂದಿರೋಂಥದ್ದು ಏನಂದರೆ, ಈಗಾಗಲೇ DCM ಏನು ದೆಹಲಿಗೆ ಹೋಗಿದ್ರು, ಅದೇ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಪರಮೇಶ್ವರ್ ಜೊತೆ ಆಗಿರ್ಬೋದು, ಮತ್ತು ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಬೈರತಿ ಸುರೇಶ್
ಮತ್ತು ಅದೇ ರೀತಿಯಾದಂಥ ಏನು ಅವ್ರ ಪರ ಇರುವಂಥ ಕೆಲ ಸಚಿವರು ಮತ್ತು ಶಾಸಕರ ಜೊತೆ ಒಂದು ಡಿನ್ನರ್ ಮೀಟಿಂಗನ್ನು ಮಾಡಿರೋಂಥ ಆ ಮೀಟಿಂಗ್ನಲ್ಲಿ ಕೂಡ ಏನು CM ಕುರ್ಚಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮತ್ತು ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಕೂಡ ಒಂದು ಚರ್ಚೆ ಆಗಿರೋಂಥದ್ದು. ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ. ಯಾಕೆಂದರೆ ಈಗಾಗಲೇ CM ಪಟ್ಟ ಏನು ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಯಾರಿಗೆ ಹೈಕಮಾಂಡ್ ಯಾರಿಗೆ ಕೊಡುತ್ತೆ ಅಂದರೆ ಈಗಾಗಲೇ CM ಸಿದ್ದರಾಮಯ್ಯನ ಕೆಳಗಿಳಿಸಿ ಏನು DK ಅವ್ರಿಗೆ ಅವಕಾಶ ಕೊಡುತ್ತಾ ಎಂಬುದು ಈಗಾಗಲೇ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗುತ್ತಾ. ಇದರ ನಡುವೆ ಇನ್ನೊಂದು ಹೆಸರು ಮುನ್ನೆಲೆಗೆ ಬಂದಿರೋದು ಅಂದರೆ ಏನು ಪರಮೇಶ್ವರ್ ಅವರು CM ಆಗೋದು ಆದರೆ CM ಸಿದ್ದರಾಮಯ್ಯರು ತಮ್ಮ ಸ್ಥಾನ ಬಿಟ್ಕೊಡೋಕೆ ರೆಡಿ ಇದ್ದಾರೆ ಎಂಬುದು ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯರ ಜೊತೆ ಪರಮೇಶ್ವರ್ ಕೂಡ ಚರ್ಚೆ ನಡೆಸಿರುವಂಥದ್ದು. ಮೊನ್ನೆ ಡಿನ್ನರ್ ಮೀಟಿಂಗ್ ನಡೆದ ಸಂದರ್ಭದಲ್ಲೂ ಕೂಡ ಪರಮೇಶ್ವರ್ ಉಪಸ್ಥಿತಿ ಇರುವಂಥದ್ದು. ಎಲ್ಲೋ ಒಂದು ಕಡೆ DK ಅವ್ರಿಗೆ ಬಿಟ್ಕೊಡಲು ಸಿದ್ದರಾಮಯ್ಯರಿಗೆ ಮನಸ್ಸಿಲ್ಲ ಎಂಬುದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಮತ್ತು ಆಪ್ತರಲ್ಲಿ ಚರ್ಚೆ ಆಗ್ತಿರೋದು. ಅದರಿಂದಾಗಿ ಈಗ ದಲಿತ CM ಅಸ್ತ್ರವನ್ನು CM ಸಿದ್ದರಾಮಯ್ಯರ ಪರ ಇರುವಂಥ ಶಾಸಕರು ಪ್ರಯೋಗ ಮಾಡ್ತಿರೋಂಥದ್ದು. ಅಂದರೆ ಪ್ರಮುಖವಾಗಿ ಪರಮೇಶ್ವರ್ ಈ ಹಿಂದೆ ಕೂಡ CM ಹೆಸರಲ್ಲಿ ರೇಸ್ನಲ್ಲಿ ಕೇಳಿಬಂದಿತ್ತು. ಈಗ ಒಂದು ವೇಳೆ CM ಪಟ್ಟ ಬಿಟ್ಕೊಡೋದೇ ಆದಲ್ಲಿ ಪರಮೇಶ್ವರ್ಗೆ ಬಿಟ್ಕೊಡಲು CM ಸಿದ್ದರಾಮಯ್ಯ ರೆಡಿ ಇದ್ದಾರೆ ಎಂಬುದು ಕೂಡ ಚರ್ಚೆ ಆಗ್ತಿರೋದು. ಹೈಕಮಾಂಡ್ ಯಾವ ನೀತಿಯಾದಂಥ ನಿರ್ಧಾರ ಕೈಗೊಳ್ಳುತ್ತೆ ಎಂಬುದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಸಾಯಿಲ್, ಥ್ಯಾಂಕ್ ಯು ಸೋ ಮಚ್ ಮಾರುತಿ. ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಿದೆ. ದಲಿತಾಸ್ತ್ರ ಪ್ರಯೋಗದ ಮುಖಾಂತರವಾಗಿ ಸಿದ್ದರಾಮಯ್ಯನವರು ಒಂದು ತರಹದ ರಾಜಕೀಯ ಸ್ಟ್ರಾಟಜಿಯನ್ನು ಪ್ರಯೋಗ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.